राज्य सरकार को वाल्मीकि समुदाय को राजनीतिक प्रतिनिधित्व देना चाहिए। यह मांग हैदराबाद कर्नाटक क्षेत्र वाल्मीकि नायक संघ के संभागीय सचिव एन रघुवीर नायक ने सरकार से की। गुरुवार को शहर के प्रेस क्लब पत्रिका भवन में आयोजित एक संवाददाता सम्मेलन को संबोधित करते हुए उन्होंने आरोप लगाया कि पिछले 2 वर्षों से वाल्मीकि समुदाय के साथ लगातार अन्याय हो रहा है। उन्होंने कहा, अनुसूचित जनजाति एसटी कल्याण मंत्री रहे बी नागेंद्र के इस्तीफे के बाद खाली हुए पद पर वाल्मीकि समुदाय के किसी विधायक को नियुक्त नहीं किया गया। मुख्यमंत्री ने खुद इस विभाग को अपने पास रखा है, जिससे अनुसूचित जनजाति का विकास पूरी तरह ठप हो गया है। उन्होंने आगे असंतोष व्यक्त करते हुए कहा कि इसी तरह सहकारिता मंत्री रहे के.एन. राजन्ना के इस्तीफे के बाद भी वह पद वाल्मीकि समुदाय के किसी व्यक्ति को न देकर समुदाय की एक बार फिर अनदेखी की गई है। इसलिए उन्होंने मांग की कि अनुसूचित जनजाति कल्याण विभाग का मंत्री पद रायचूर ग्रामीण निर्वाचन क्षेत्र के विधायक और वाल्मीकि विकास निगम के अध्यक्ष बसनागौड़ा दद्दल को दिया जाए, जिससे रायचूर जिले को मंत्रिमंडल में प्रतिनिधित्व मिल सके। साथ ही उन्होंने वरिष्ठ नेता के एन राजन्ना को दोबारा सहकारिता मंत्री पद देकर उन्हें सम्मान देने का भी अनुरोध किया। इसके अलावा उन्होंने पुरजोर मांग की कि कल्याण कर्नाटक क्षेत्र में कई वर्षों से कांग्रेस पार्टी में सेवा दे रहे और वाल्मीकि समुदाय को संगठित कर रहे कलबुर्गी नगर निगम के पूर्व उप महापौर नंद कुमार माली पाटिल को विधान परिषद सदस्य एमएलसी का पद देकर समुदाय के साथ न्याय किया जाए। ಸುಮಾರು 2 ವರ್ಷಗಳಿಂದ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರಲ್ಲೇ ಈ ಇಲಾಖೆಯಿಂದ ಆಗಬೇಕಾದಂಥ ಅಭಿವೃದ್ಧಿ ಕಾರ್ಯಗಳು ಹಿನ್ನಡೆ ಆಗ್ತಾ ಇದ್ದಾವೆ. ಸಾಕಷ್ಟು ಸಲ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮತ್ತು ಶಾಸಕರುಗಳಿಗೂ ಮನವಿ ಮಾಡಿದಾಗ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ, ಅನುದಾನಗಳು ಬಿಡುಗಡೆ ಆಗ್ತಾ ಇಲ್ಲ ಅಂತೇಳಿ ಹೇಳಿದಾಗ ಸಚಿವರೇ ಇಲ್ಲ. ಬಹುಮುಖ್ಯವಾಗಿ ಇಲಾಖೆಗೆ ಸಚಿವರೇ ಇದ್ದಂಗಾಗಿದೆ. ಈ ಖಾತೆ ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಇರೋದ್ರಿಂದ ಯಾವುದೇ ಒಂದು ಕಡತಕ್ಕೆ ಸಹಿ ಆಗ್ತಾ ಇಲ್ಲ. ಸಚಿವರಿದ್ದಾಗ ಮೇಲಿಂದ ಮೇಲೆ ಅಧಿಕಾರಿಗಳ ರಿವ್ಯೂ ಆಗ್ತದೆ. ಆಮೇಲೆ ಸಮುದಾಯದ ಸಮಸ್ಯೆಗಳಿದ್ದಾಗ ಅಧಿಕಾರಿಗಳು ಅಥವಾ ಸಮುದಾಯದವರು ಹೋಗಿ ಸಚಿವರನ್ನ ಭೇಟಿ ಆಗ್ಬೋದು. ಮುಖ್ಯಮಂತ್ರಿಗಳನ್ನ ಭೇಟಿ ಆಗೋದಂತಂದ್ರೆ ಒಂದು ಟೈಪ್ ಗಗನ ಕುಸುಮ ಆದಂಗೆ ಆಗಿದೆ. ಯಾಕಂತಂದ್ರೆ ಅವರಿಗೆಲ್ಲ ಇಲಾಖೆಗಳ ಜವಾಬ್ದಾರಿ ಇರ್ತದೆ, ಜೊತೆಗೆ ಅವರು ಭೇಟಿಗೆ ಅಷ್ಟು ಸರಳವಾಗಿ ಅವಕಾಶ ಇರೋದಿಲ್ಲ. ಹಾಗಾಗಿ 2 ವರ್ಷಗಳಿಂದ ಈ ಇಲಾಖೆ ಸಚಿವರೇ ಇಲ್ಲದೆ ನೆನೆಗುದಿಗೆ ಬಿದ್ದಾವ. ಸಾಕಷ್ಟು ಕಾಮಗಾರಿಗಳು, ಆಮೇಲೆ ಸ್ಕಾಲರ್ಶಿಪ್ಗಳು ಬರ್ತಾ ಇಲ್ಲ ಸರಿಯಾದ ಸಮಯಕ್ಕೆ, ಪ್ರೈಸ್ ಮನಿ ಬರ್ತಾ ಇಲ್ಲ. ಹಾಗಾಗಿ ಕೂಡಲೇ ಈ ಸಚಿವ ಸ್ಥಾನವನ್ನು ರಾಯಚೂರು ಕೋಟಾನೂ ಕೊಟ್ಟಿಲ್ಲ, ರಾಯಚೂರಿನಲ್ಲಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಬಸನಗೌಡ ದದ್ದಲ್ ಅವರಿಗೆ ಕೊಡಬೇಕು. ಯಾಕಂದರೆ ಈಗಾಗಲೇ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕಾರ್ಯನಿರ್ವಹಿಸುವುದರಿಂದ ಅವರಿಗೆ ಅನುಭವ ಇದೆ. ಹಾಗಾಗಿ ಅವರಿಗೆ ಕೊಡಬೇಕು ಅಂತೇಳಿ ಸಮುದಾಯದ ವತಿಯಿಂದ ನಾವು ಮನವಿಯನ್ನು ಮಾಡಿದ್ವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಈಗ ಮತ್ತೆ ಮಾಧ್ಯಮಗೋಷ್ಠಿ ಮೂಲಕ, ಯಾಕಂದರೆ ಈಗ ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ. ಈ ಪುನರ್ರಚನೆ ಸಂದರ್ಭದಲ್ಲಿ ರಾಯಚೂರು ಕೋಟಾನ ಜೊತೆಗೆ ಟ್ರೈಬಲ್ ಡಿಪಾರ್ಟ್ಮೆಂಟ್ನ ಸಚಿವ ಸ್ಥಾನವನ್ನು ಬಸನಗೌಡ ದದ್ದಲ್ ಅವರಿಗೆ ಕೊಡಬೇಕು. ಜೊತೆಗೆ ಏನು ಸಹಕಾರ ಸಚಿವರನ್ನ ಸಣ್ಣ ಒಂದು ಕಾರಣಕ್ಕಾಗಿ ಅವರನ್ನ ರಾಜೀನಾಮೆ ಪಡೆಯಲಾಗಿತ್ತು. ಕೂಡಲೇ ಅವರಿಗೆ, ಯಾಕಂದ್ರೆ ಹಿರಿಯರ ಜೊತೆಗೆ ಸಾಮಾನ್ಯ ಕ್ಷೇತ್ರದಲ್ಲಿ ಗೆದ್ದ ರಾಜಣ್ಣ ಅವರಿಗೆ ಪುನಃ ಅದೇ ಸ್ಥಾನವನ್ನು ನೀಡಿ ಗೌರವಯುತವಾಗಿ ನಡೆಸ್ಕೊಳ್ಬೇಕು. ಯಾಕಂತಂದ್ರೆ ಈ ಸಮುದಾಯ ಸುಮಾರು 15 ಜನ ಶಾಸಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಾಗ ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದ್ ಕಡೆ ಈ ಸಮುದಾಯನ ನಿರ್ಲಕ್ಷ್ಯ ಮಾಡ್ತಾ ಇದೆ. ನೀವು ಒಂದು ವೇಳೆ ಇದೇ ನಿರ್ಲಕ್ಷ್ಯನ ಮುಂದುವರಿಸಿದ್ರೆ ನಾವು, ಯಾಕಂತಂದ್ರೆ ಈಗ ಇಂದ ಒಂದು ತಪ್ಪು ಹೇಳಿಕೆ ಕೊಟ್ಟಿರೋದ್ರಿಂದ ಬಸವರಾಜ ಬೊಮ್ಮಾಯಿ ಅವರಿಗೆ ಅದರದ್ದು ಅರಿವಾಗಿದೆ, ಈ ಸಮುದಾಯ ಎಷ್ಟು ಜಾಗೃತ ಆಗಿದೆ ಅಂತ. ಈಗ ಪುನಃ ಮತ್ತೇನಾದರೂ ಈ ಪಕ್ಷ ಏನಾದರೂ ನಮಗೆ ಅನ್ಯಾಯ ಮಾಡಿದರೆ ನಾವು ಏನು ಪಾಠ ಕಲಿಸ್ಬೇಕು ಅದು ನಮ್ಗೆ ಗೊತ್ತಿದೆ. ಕೂಡಲೇ ಅದನ್ನು ಸರಿಪಡಿಸ್ಕೊಳ್ಬೇಕು. ಜೊತೆಗೆ MLC ಸ್ಥಾನ ಹೈದರಾಬಾದ್ ಕರ್ನಾಟಕದಲ್ಲಿ MLC ಸ್ಥಾನ ಯಾರಿಗೂ ಕೊಟ್ಟೇ ಇಲ್ಲ. ಇಂದ ಉಗ್ರಪೋರಿಗೆ ಆದಮೇಲೆ ಇವತ್ತಿಗೆ MLC ಸ್ಥಾನ ಟ್ರೈಬಲ್ ಡಿಪಾರ್ಟ್ಮೆಂಟ್ ಟ್ರೈಬಲ್ ಅವರಿಗೆ ಯಾರಿಗೂ ಕೊಟ್ಟಿಲ್ಲ. ಹಾಗಾಗಿ MLC ಸ್ಥಾನ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಜನ ಹಿರಿಯರು ದುಡಿದಾರ ಭಾಳ ವರ್ಷಗಳಿಂದ. ಈಗಾಗಲೇ ಅವ್ರಿಗೆ ವಯಸ್ಸು ಆಗಿಬಿಟ್ಟಿದೆ. ಈಗೇನು ಮಾಜಿ ಉಪಮೇಯರ್ ಆಗಿರ್ತಕ್ಕಂಥ ನಂದಕುಮಾರ್ ಮಾಲಿ ಪಾಟೀಲ್ ಅವರು ಈಗ ಆಲ್ರೆಡಿ 60-65 ವರ್ಷ. ಇನ್ನೇನು ಅವ್ರಿಗೆ ಈಗ ಇಂಥ ಮುಪ್ಪಿನ ಸಂದರ್ಭದಲ್ಲೂ ಅವ್ರನ್ನ ನಿಮ್ಮ ಪಾರ್ಟಿಯಲ್ಲಿ ಗುರುತಿಸ್ತಿಲ್ಲ, ಸಮುದಾಯದ ಸಂಘಟಕರನ್ನ ಗುರುತಿಸ್ತಿಲ್ಲ ಅಂತಂದರೆ ನೀವು ಮುಂದಿನ ದಿನಗಳಲ್ಲಿ ಈ ಸಮುದಾಯಕ್ಕೆ ಯಾವ ರೀತಿ ನ್ಯಾಯ ಕೊಡೋಕ್ಕಾಗುತ್ತೆ?
ಯಾಕಂದ್ರೆ ಇಂದ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬಂದಾಗ ಅವ್ರಿಗೆ MLC ಸ್ಥಾನ ಕೊಟ್ಟರು, ಮತ್ತೆ ಪುನಃ ಅವರು ತಮ್ಮ ಸ್ಥಾನಕ್ಕೆ ತಮ್ಮ ಪಾರ್ಟಿಗೆ ಹೋದಾಗ ಅದೇ ಸ್ಥಾನವನ್ನ ಬಸನಗೌಡ ಬಾದಲ್ ಅವರಿಗೆ ಕೊಟ್ಟರು MLC ಸ್ಥಾನ. ಆ ಸಮುದಾಯಕ್ಕೆ ನ್ಯಾಯ ಕೊಡೋ ಕೆಲಸ ಮಾಡಿದ್ರು. ಆದ್ರೆ ಉಗ್ರಪ್ಪ ಅವರು ಸ್ಥಾನ ಮುಗಿದ ಮೇಲೆ ಮತ್ತೆ ಅದೇ ವಾಲ್ಮೀಕಿ ಸಮುದಾಯಕ್ಕೆ ಕೊಡಬೇಕಾಗಿತ್ತು, ಯಾರಿಗಾದ್ರೂ ಹಿರಿತನವನ್ನ ಪರಿಗಣಿಸಿ ಕೊಡಬೇಕಾಗಿತ್ತು, ಆದ್ರೆ ಕೊಟ್ಟಿಲ್ಲ. ಅದೇ ತಿಪ್ಪಣ್ಣ ಕುಮಕ್ನೂರವರಿಗೆ ಗುಲ್ಬರ್ಗ ಅಲ್ಲಿ ಅವರಿಗೆ ಸತತವಾಗಿ 2 ಸಲ ಕೊಡ್ತಾ ಇದೆ. ಆದ್ರೆ ಈ ಸಮುದಾಯಕ್ಕೆ ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಪಾರ್ಟಿಯಿಂದ ಅಂತೇಳಿ ನಾವು ಈ ಮಾಧ್ಯಮಗೋಷ್ಠಿ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಒಂದು ವೇಳೆ ಏನಾದ್ರು ಇದೇ ರೀತಿ ಮುಂದುವರಿಸಿದ್ರೆ ನಾವು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಈಗಾಗಲೇ ಒಂದು ನಿಯೋಗ ಹೋಗ್ಬೇಕಂತೇಳಿ ನಾವೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿವಿ. ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಹೋಗು ಸಹ ಈಗಾಗಿರ್ತಕ್ಕಂಥ ಈ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ನಾವು ಯಾವ ವಿಧದಲ್ಲಿ ಅನ್ಯಾಯ ಆಗಿದೆ, ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಅಂತ ನಾವು ಎಳೆಯಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ನಾವು ಹೈಕಮಾಂಡಿಗೆ ಮನವರಿಕೆ ಮಾಡಿ ಆಗಿರ್ತಕ್ಕಂಥ ಅನ್ಯಾಯವನ್ನ ಇದೇ ಪಕ್ಷದಿಂದ ಸರಿ ಮಾಡಬೇಕಂತೇಳಿ ನಾವು ಅವರಿಗೆ ಮಾಧ್ಯಮಗೋಷ್ಠಿ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. इस संवाददाता सम्मेलन में मल्लिकार्जुन नायक, रामू नायक, रमेश नायक, जल्ली रामपा, मल्लश नायक, नरसिम्हा नायक, हनुमंत नायक और सुरेश नायक उपस्थित थे.